ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಇವತ್ತು ಒಂದು ಹೊಸ ಡಿಸೈನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಆರಳೆ ದಾರನ ತೊಗೊಂಡು ಸೀರೆಗೆ ಲಾಕ್ನ ಮಾಡ್ಕೋತಿದ್ದೀನಿ. ಸೀರೆಗೆ ಇಲ್ಲಿ ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತು ಸೀರೆಗೆ ಲಾಕ್ನ ಮಾಡಿಕೊಂಡು ನಾನಿಲ್ಲಿ ಕಂಬನ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಸೀರೆಗೆ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಇಲ್ಲಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋತೀವಿ. ಈ ಥರ ನಾವಿಲ್ಲಿ 4 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ, ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಈ ಥರ 4 ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ 2 ಚೈನ್ಸ್ನ ಹಾಕ್ಕೊಳ್ಳಿ. 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ನ ಮಾಡಿಕೊಂಡು ದಾರನ ಎಳ್ಕೊಂಡು ಮೇಲ್ಗಡೆ ನಮಗೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕಾಗತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಲಾಕ್ನ ಮಾಡಿ ಥ್ರೆಡ್ನ ಎಳ್ಕೊಂಡು ಮತ್ತು ನಾವು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾವು ಇಲ್ಲಿ ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. 2 ಕಂಬಗಳಾಯಿತು, ಇನ್ನೂ 2 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ನಾಲ್ಕು ಕಂಬಗಳನ್ನ ಮಾಡ್ಕೊಳ್ಳಿ. 4 ಕಂಬಗಳಾದಮೇಲೆ ನಾವು 2 ಚೈನ್ಸ್ನ ಹಾಕ್ಕೋಬೇಕಾಗುತ್ತೆ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು 2ರಲ್ಲಿ1 ಮತ್ತು 2ರಲ್ಲಿ1 ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಳ್ಳಿ, ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಇದೇ ಥರ ನಾವಿಲ್ಲಿ ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್ಪು, ಬೇಸ್. ಮತ್ತು ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಇಲ್ಲಿ ಕಂಬಗಳನ್ನ ಮಾಡಿಕೊಂಡು ನಾವು ಬೇಸ್ ಲೈನ್ನ ಮಾಡ್ಕೋತೀವಿ. ಮತ್ತು ಇದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಬರುತ್ತೆ. ನೋಡಿ, ಈ ಥರ 4 ಕಂಬಗಳನ್ನ ಮಾಡ್ಕೊಳ್ಳಿ. 2 ಚೈನ್ಸ್, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ ಥ್ರೆಡ್ನ ಎಳ್ಕೊಂಡು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆಯಿಂದ ಥ್ರೆಡ್ನ ಎಳ್ಕೊಂಡು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಇದೇ ಥರ ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನಾಲ್ಕು ಕಂಬ ಆದಮೇಲೆ 2 ಚೈನು ಮತ್ತು 4 ಕಂಬ ಮತ್ತು 2 ಚೈನು 4 ಕಂಬ, ಈ ಥರ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಇವಾಗ 4 ಕಂಬ ಆಯಿತು. ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್, ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಹಾಕಿ ದಾರನ ತಂದು ನಿಮಗೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ಇವಾಗ 4 ಕಂಬಗಳು ಡಬಲ್ ಕ್ರೋಶೆಟಲ್ಲಿ 4 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಬೇಸ್ ಲೈನು ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಬೇರೆ ಥರ ಬರುತ್ತೆ.
ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ 4 ಕಂಬ ಚೈನು, 4 ಕಂಬ ಮತ್ತು ಚೈನು, ಈ ಥರ ನೋಡಿ ಈ ಥರ ಬರುತ್ತೆ. ಕಂಬನ ಮಾಡಬೇಕಾದ್ರೆ ಪಕ್ಕನೇ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ನಾನಿಲ್ಲಿ ಇನ್ನೊಂದು ಕಲರ್ ಆರಳೆ ದಾರನ ತೊಗೊಂಡಿದ್ದೀನಿ. ನಾವು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಲ್ಲೇ ಮತ್ತು ಲಾಕ್ನ ಮಾಡ್ಕೊಳ್ಳಿ. ನಾವು ಫಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲೇ ಲಾಕ್ನ ಮಾಡಿಕೊಂಡು ಮತ್ತು ನಾವು ಚೈನ್ಸ್ನ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಇಲ್ಲಿ ನಾನು ಥ್ರೆಡ್ನ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಹಾಕೋತಿದ್ದೀನಿ. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 2 ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಮಗೆ 3 ಲೂಪ್ ಆಗುತ್ತೆ. ಆ 3 ಲೂಪನ್ನು 2ರಿಂದ 1 ಮತ್ತು 2 ಲೂಪ್ ಆಗುತ್ತೆ, 2ರಿಂದ 1 ಮಾಡ್ಕೋಬೇಕು. ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ನಾವಿಲ್ಲಿ ಆ ಕಂಬ ಏನು ಮಾಡ್ಕೊಂಡಿದ್ದೀವೋ ಆ ಕಂಬದೊಳಗಡೆ ಲಾಕ್ಗಳನ್ನ ಮಾಡ್ತಾ ಹೋಗಬೇಕು. ಕಂಬದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ನೀಡಲ್ನ ಥ್ರೆಡ್ ಮೇಲೆ ಎಳ್ಕೊಂಡು 2 ಲೂಪಿಂದ ಎಳ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ತಾ ಹೋಗಬೇಕು. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಆ 2 ಲೂಪ್ ಆಗುತ್ತೆ, ಆ 2 ಲೂಪನ್ನು 1 ಮಾಡ್ಕೋಬೇಕು. ಇದೇ ಥರ ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ತಾ ಹೋಗಬೇಕು. ಅದು ಎಷ್ಟು ಆಗುತ್ತೋ ಅದರೊಳಗಡೆ ಅಷ್ಟೂ ನಾವು ಫಿಲ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲೆತ್ತಿ ಮತ್ತು ಅದು ಕಂಪ್ಲೀಟ್ ಆದಮೇಲೆ ಆ 2 ಚೈನ್ ಗ್ಯಾಪ್ ಏನಿದೆ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಿ ಥ್ರೆಡ್ನ ಮೇಲೆ ಎತ್ಕೊಂಡು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಳ್ಳಿ. ಮತ್ತು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ನ ಹಾಕ್ಕೊಳ್ಳಿ. ಚೈನ್ನ ಹಾಕ್ಕೊಂಡು ಮತ್ತು ನಾವು ಆ ಕಂಬ ಏನಿರುತ್ತೆ ಆ ಕಂಬದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ತಾ ಹೋಗಬೇಕು. ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಅದನ್ನು 1 ಲೂಪ್ ಮಾಡ್ಕೊಳ್ಳಿ. 2ರಿಂದ 1 ಮಾಡ್ಕೋಬೇಕು. ಮತ್ತು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, 2ನ್ನ 1 ಮಾಡ್ಕೊಳ್ಳಿ. ನಾವು ಆ ಕಂಬದ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಮಗೆ ಎಷ್ಟು ಆಗುತ್ತೋ ಅಷ್ಟು ಲಾಕ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನನಗೆ ಇಲ್ಲಿ 5 ಕಂಬಗಳಾಯಿತು, 5 ಲಾಕ್ಗಳಾಗಿದೆ. ಕಂಪ್ಲೀಟ್ ಆದಮೇಲೆ ಆ 2 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಲಾಕ್ನ ಮಾಡಿಕೊಂಡು ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಆ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಾವಿಲ್ಲಿ ಮತ್ತು ಕಂಬನ ಮಾಡ್ಕೋಬೇಕು. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಳ್ಳಿ. ಚೈನ್ನ ಹಾಕ್ಕೊಂಡು ಆ ಕಂಬ ಆಗಿರುತ್ತಲ್ಲ ಆ ಕಂಬದ ಗ್ಯಾಪಲ್ಲಿ ಸಿಂಗಲ್ ಲಾಕ್ಗಳನ್ನ ಮಾಡ್ತಾ ಹೋಗಬೇಕು. ಸಿಂಗಲ್ ಕ್ರೋಶೆಟ್. ನನಗೆ ಇಲ್ಲಿ ಆ ಕಂಬದ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶೆಟ್ಗಳಾಯಿತು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಳ್ಳಿ. ಮಾಡಿಕೊಂಡು ನಾವು ಮತ್ತೆ ಆ 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ.
ಇದನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ತಕೊಂಡು ಆ 2 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಕಂಬನ ಮಾಡ್ಕೊಳ್ಳಿ. ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕ್ಕೊಂಡು ಆ ಕಂಬದ ಗ್ಯಾಪಲ್ಲಿ ನಾವು ಲಾಕ್ಗಳನ್ನ ಮಾಡ್ತಾ ಹೋಗಬೇಕು. ನಾವು ಹಿಂದೆ ಎಷ್ಟು ಮಾಡಿರ್ತೀವೋ ಎಲ್ಲ ಕಂಬದಲ್ಲೂ ಅಷ್ಟೇ ಮಾಡಬೇಕಾಗುತ್ತೆ. ಆ ಕಂಬ ಏನಿರುತ್ತೆ ಅದು ಫಿಲ್ ಆಗಬೇಕು. ಅಷ್ಟು ಎಷ್ಟಾಗುತ್ತೋ ಅದರೊಳಗಡೆ ಅಷ್ಟು ಲಾಕ್ಗಳನ್ನ ಮಾಡ್ಕೊಳ್ಳಿ. ಮತ್ತು ಕಂಪ್ಲೀಟ್ ಆದಮೇಲೆ 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈ ಥರ ನಾವು ಸೆಕೆಂಡ್ ಸ್ಟೆಪ್ಪು ಫುಲ್ಲು ಸ್ಯಾರಿ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿದೆ. ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡ್ ಲುಕ್ಕು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಕಂಪ್ಲೀಟ್ ಆಗುತ್ತೆ.